ಆಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸುಮಾರು 8 ಜನ ಸೇರಿದರು ಸಾಧಕರು. ಅವರು ಕೆಲವು ಅನಾರೋಗ್ಯ ಸ್ಥಿತಿಗಳಿಂದ ಇಲ್ಲಿ ಬಂದು ಸಾಧನೆ ಮಾಡಿಕೊಳ್ಳೋ ಸಾಧಕರಾಗಿರ್ಬೋದು, ಯೋಗ ಸಾಧಕರಾಗಿರ್ಬೋದು, 8 ಜನ ಸೇರಿದ್ರು. ಅವರು ಕೂಡ ಒಂದು ಸತ್ಸಂಗ ಅಂತಕೊಂಡು ಮಾಡಿಕೊಂಡು ಕೆಲವು ಆಧ್ಯಾತ್ಮಿಕ ವಿಚಾರಗಳನ್ನು ಹೇಳೋದು ರೂಢಿಯಾಗಿದೆ. ನಿನ್ನೆ ನಿಮ್ಮ ಬ್ಯಾಚಿಗೆ ಫಸ್ಟ್ ಸತ್ಸಂಗ ತಗೊಂಡಿವು. ಇವತ್ತು 2ನೇ ಸತ್ಸಂಗ. ಬಹುಶಃ ಇಷ್ಟು ಜನ ಇರ್ತಾರಣ ನನಗೆ ಗೊತ್ತಿಲ್ಲ. ನಾಳೆ ಎಷ್ಟು ಜನ ಇರ್ತಾರ ನೋಡೋಣ. ಅದು ಹಾಗಿದ್ರೆ ತಿಳಿಸ್ತೀನಿ. ಯಾಕಂದರೆ ಕರೆಕ್ಟ್ 7:30 8:30 ನಾನು ಹೇಳಿದ್ದೀನಿ. ಮತ್ತು ಲೇಟ್ ಆಯಿತು. ಹಾಗೆ ಏನಿದ್ರೆ ನಾಳೆಗೆ ಸಮಯ ಸಿಕ್ಕರೆ ನಾಳೆನೂ ತೊಗೊತೀನಂತೆ. ಯಾಕಂದರೆ ಕೆಲವು ವೈಯಕ್ತಿಕ ಕೆಲಸಗಳಿಗಾಗಿ ನಾನು ಸ್ವಲ್ಪ ಅದು ಪ್ರಿಪ್ರೇಷನ್ ಮಾಡಿಕೊಳ್ಳುವ ಕಾರಣ ಇವತ್ತಂತೂ ನಾನು ನಿಮ್ಮ ಮುಂದೆ ಕೂತಿದ್ದೇನೆ. ನಾನು ನಿನ್ನೆ ಹೇಳ್ತಾ ಇದ್ದೆ, ಏನು ಸದಾ ನಮ್ಮ ಮನಸ್ಸು ನೆಗೆಟಿವ್ ಥಾಟ್ಸ್ನೊಳಗೆ ಇರ್ತದ್ದು. ಸದಾ ನಮ್ಮ ಮನಸ್ಸು ನೆಗೆಟಿವ್ ಥಾಟ್ಸ್ ಮಾಡ್ತದ್ದು. ಅದಕ್ಕೆ ಕಾರಣ ಏನು ಅಂತ, ಇಲ್ಲಿ ಆಶ್ರಮಕ್ಕೆ ಸಾವಿರಾರು ಜನ ಸಾಧಕರು ಬರ್ತಾರೆ. ಒಂದ್ಸಲ ಪಕ್ಕದ ಊರು, ಯಾವುದು ಹೇಳೋದಿಲ್ಲ, ಪಕ್ಕದ ಊರಿಂದ ಫೋಟೋಗ್ರಾಫರ್ ಇದ್ರು. ಅವ್ರ ಮಿಸಸ್ ಬಂದರು. ಅವರಿಬ್ಬರು ದಂಪತಿಗಳು ನನ್ನ ಶಿಷ್ಯರು ಬಂದರು. ಬಂದ್ಕೊಂಡು ಎಲ್ಲ ತಿಳ್ಕೊಂತಾರೆ. ಬಂದಿಲ್ಲೇ ಇಲ್ಲಿ ಕೂತಿರ್ತೀನಿ, ಬರ್ತಾರ, ಸಮಸ್ಯೆಗಳು ಹೇಳ್ಕೊತಾರ, ಇಲ್ಲಿ ಬರ್ಕೊತೀನಿ, ಅದ್ರ ಪ್ರಕಾರ ಏನು ಮಾಡಬೇಕು ಹೇಳ್ತೀನಿ. ಆಕೆ ಬಂದು ಕೇಳಿದ್ದು, ಗುರುಜಿ ಅಳಕತ್ತಿಲ್ಲ. ಫಸ್ಟಿಗೆ ಅಳಕತ್ತಿಲ್ಲ ಆಕೆ. ಗುರುಜಿ ತಗೊಂಡು ದುಃಖ ಪಡಕತ್ತಿದ್ಲು. ಏನಬ್ಬಾ ಅಂತಂದೆ. ಇಲ್ಲ ಗುರುಜಿ, ನನ್ನ ಕತೆ ಮುಗೀತು ಗುರುಜಿ ಅಂತಂದು. ಆರಾಮದಾಳ, ಮಾತಾಡಕತ್ತ, ನನ್ನ ಕತೆ ಮುಗೀತು ಗುರುಜಿ ಅಂತಂದು. ಯಾಕವ ಅಂದೆ. ಹೆಂಗೆ ಹೇಳಿ ಗುರುಜಿ ಅಂತಂದು. ಹೇಳುವ ಮತ್ತು ನನ್ನ ಮುಂದೆ ಹೇಳಾಕ ಬಂದೆ ಆದ್ಮೇಲೆ ಹೇಳು ಅಂತಂದೆ. ಗುರುಜಿ ನನಗೆ ಕ್ಯಾನ್ಸರ್ ಆಗೈತಿ ಅಂತಂದು. ಕ್ಯಾನ್ಸರ್ ಆಗೈತಿ ಗುರುಜಿ ನನಗೆ. ಈಗ ಭಾಳ ಮಂದಿ ಕ್ಯಾನ್ಸರ್ ಆಗೈತೆ ಅವ್ರಿಗೆ. 2006ನೇ ಇಸ್ವಿಗೆ ನಾನು ಇದಕ್ಕೆ ಹೋಗಿದ್ದೆ, ಅಮೇರಿಕಾಕ್ಕೆ. ಅವತ್ತು ನಾನು ಅದೆಲ್ಲ ಅಡ್ಡಾಡಿದಾಗ 4-5 ತಿಂಗಳು ಇದ್ದೇನೆ. ನೋಡಿದಾಗ ಬರೀ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ. ನಮ್ಮ ದೇಶದಾಗ ಒಂದೂ ಇಲ್ಲದ ಆಸ್ಪತ್ರೆ. ಏನೋ ಒಂದೇ ಬಾಂಬೆಗೆ ಇರಬೇಕು, ಎಷ್ಟು ಸುಖಪುರುಷರಪ್ಪ ನಮ್ಮ ದೇಶದ ಜನ ಅಂತ ಅಂದ್ಕೊಂಡಿದ್ದೆ ಅವತ್ತು. ಇಲ್ಲೆಲ್ಲ ಹೆಚ್ಚು ಕ್ಯಾನ್ಸರ್ ಹಾಸ್ಪಿಟ್ಲ್ ಇತ್ತು ಅಲ್ಲಿ. ಬಂದಿರಬೇಕು ಬಿಡು ಅಂತಂದ್ವಿ. ಆದರೆ ಇವತ್ತು ನಾನು ನೋಡ್ತಾ ಇದ್ದೀನಿ, ನಮ್ಮಲ್ಲೂ ತಾಲೂಕಿಗೆ ಒಂದೊಂದು, ಊರಿಗೆ ಒಂದೊಂದು ಹಾಸ್ಪಿಟ್ಲ್ ಆಗಿತ್ತು, ಕ್ಯಾನ್ಸರ್ ಹಾಸ್ಪಿಟ್ಲ್. ಆಯ್ತಾ, ನನಗೆ ಕೇಳಿ ಕಾಮನ್ ಆಗಿತ್ತು. ಈಗಿನ ಬಂದು ಕ್ಯಾನ್ಸರ್ ಆಗಿದೆ ಅಂತ. ಕ್ಯಾನ್ಸರ್ ಆಗೈತೆ ನಾನು ಯಾರು ಹೇಳಿದ್ರಿ, ಯಾರಿಗೆ ತೋರಿಸಿದ್ರಿ ಅಂತ ಕೇಳಿದೆ. ಇಲ್ಲ ಗುರುಜಿ, ಯಾರಿಗೂ ತೋರಿಸಿಲ್ಲ ಅಂದು. ಮತ್ತು ತೋರಿಸಲಾರ್ದು ನೀ ಏನು ಸ್ವಂತ ಡಾಕ್ಟರ್ ಅಂತ ಕೇಳಿದೆ. ಇಲ್ಲ ಗುರುಜಿ, ನಾನು ನಿನ್ನೆ ವಿಜಯ ಕರ್ನಾಟಕದಾಗ ವಿಶೇಷ ಪುರವಣಿ ನೋಡಿದೆ. ಕ್ಯಾನ್ಸರ್ ಆದ್ರೆ ಏನೇನು ಲಕ್ಷಣ ಅದಾವು, ಕ್ಯಾನ್ಸರ್ ಆದ್ರೆ ಏನೇನು ಲಕ್ಷಣ ಅದಾವು ಅಲ್ಲ ನೋಡಿದೆ. ಎಲ್ಲ ಲಕ್ಷಣ ಅದಾವ ಗುರುಜಿ, ನನಗೆ ಕ್ಯಾನ್ಸರ್ ಆಗೈತ್ರಿ ಅಂತ. ಏನು ಅನ್ಬೇಕು ಇವ್ರಿಗೆ? ನಾ ಸತ್ತು ಹೋಗ್ಕೊಂಡ್ರೆ ಗುರುಜಿ, ಯಾಕಂತ ನನಗೆ ಅನಿಸುತ್ತದು. ನನಗೆ ಕ್ಯಾನ್ಸರ್ ಆಗೈತಿ, ನಾ ಉಳಿದಿಲ್ಲ, ಇನ್ನೇನು ತುಸು ದಿವಸ ಸತ್ತು ಹೋಗ್ತೀನಿ. ನಾನಂದೆ, ನೋಡುವ, ನೀನು ಡಾಕ್ಟ್ರಿಗೆ ತೋರಿಸಿಲ್ಲ, ಅದು ಕ್ಯಾನ್ಸರ್ ಐತೆ ಅನ್ನೋದು ಗೊತ್ತಿಲ್ಲ, ಮತ್ತು ಆ ಸಾಯ್ತು ಮಾತಾಡ್ತಿ. ಆಯ್ತು, ಜೀವನದಾಗ ಕ್ಯಾನ್ಸರ್ ಆಗಲಿ ಏನೇ ಆಗಲಿ ಒಮ್ಮೆ ಸಾಯ್ಬೇಕು ಮನುಷ್ಯ. ಒಂದು ಹುಟ್ಟು ಆಕಸ್ಮಿಕ, ಹೌದಾ? ಸಾವು ಖಚಿತ, ಸಾಯ್ಲೇಬೇಕು ನಾವು. ಮ್ಯಾಲೆ ಅದರ ಗೋ, ಸಾಯ್ಲೇಬೇಕಲ್ಲ. ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದವ ಒಂದಿಲ್ಲ ಒಂದು ದಿನ ಹೆಂಗಾದ್ರೂ ಸಾಯ್ಲೇಬೇಕು. ಇದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಹೌದಾ? ಭಗವದ್ಗೀತೆ ಹೇಳ್ತದ, ಮನುಷ್ಯನಿಗೆ ವಯಸ್ಸಾಗ್ತದ, ಯಾರಿಗೂ ತಪ್ಪಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಭಗವದ್ಗೀತೆ ಏನ್ ಹೇಳ್ತದ, ಮನುಷ್ಯನಿಗೆ ರೋಗ ಬರ್ತದ, ಯಾರಿಗೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಮನುಷ್ಯನಿಗೆ ಸಾವು ಬರ್ತದ, ಯಾರು ತಪ್ಪಿಸಲಿಕ್ಕೆ ಸಾಧ್ಯ. ಇವೆಲ್ಲ
ನಿರ್ದಿಷ್ಟ ಗುರಿಗಳದ ಇವೆಲ್ಲ ಜೀವನದೊಳಗೆ. ಹಂಗಂದಾಗ ನಾವು ಎಲ್ಲರೂ ಸಾಯವರ ಅಂದ್ಮ್ಯಾಗ ಸಾವಿಗೆ ಯಾಕೆ ಇರ್ತೇವ ಅಂತ ನಾ ಅಂದೆ. ಆಕೆ ಏನು ಅನ್ಬೇಕು, ನಾನು ಸಾವಿಗೆ ಅಂಜಿಲ್ರಿ ಗುರುಜಿ ಅಂದ್ಲೋಕೆ. ನಾ ಸಾವಿಗೆ ಅಂಜಿಲ್ರಿ ಗುರುಜಿ ಅಂತಂದ್ಲೋಕೆ. ಮತ್ತೆ ಎದಕ್ಕೆ ಅಂಜಗತ್ತಿ? ಏನಿಲ್ಲ ಗುರುಜಿ, ನಿಮ್ಮ ಶಿಷ್ಯ ಅಂತ ಅದಕ್ಕೆ. ನಿಮ್ಮ ಶಿಷ್ಯ ಅಕಸ್ಮಾತ್ ನಾ ಸತ್ಯ ಅಂತ ತಿಳ್ಕೊರಿ, 6 ತಿಂಗಳದಾಗ ಮತ್ತೊಂದು ಮದುವೆ ಹಾಕೊಂಡ್ರಿ ಗುರುಜಿ, ನಿಮ್ಗೆ ಗೊತ್ತಿಲ್ಲ ಅಂತ ಅವನಿಗೆ. 6 ತಿಂಗಳದಾಗ ಮತ್ತೊಂದು ಮದುವೆ ಹಾಕೊಂಡ್ರಿ ಗುರುಜಿ, ಗೊತ್ತಿಲ್ಲ ನಿಮ್ಗೆ ಅಂತಂದ. ಹೌದಾ ಇವನ ಜ್ಞಾನ. ಮತ್ತೆ ಅದಕ್ಕೆ ಮತ್ತೆ ಆಕಿನ ಮುಂದುವರಿಸ್ತಾಳ. ನನಗೆ ನನ್ನ ಚಿಂತೆ ಏನಪ್ಪಾ ಅಂತಂದ್ರೆ ಅವ ಮದುವೆ ಆದ ತಿಳ್ಕೊರಿ, ನಂದು ಒಂದ ಹುಡುಗಿ ಐತ್ರಿ. ನಂದು ಈಗ ಜಸ್ಟ್ 3 ವರ್ಷದ ಹುಡುಗಿ ಐತ್ರಿ. ಅವ ಅಕಸ್ಮಾತ್ ಮದುವೆ ಆದ್ರೆ ನನ್ನ ಮಗಳಿಗೆ ಮಲ್ತಾಯಿ ಕಳಿಲ್ರಿ ಗುರುಜಿ. ನನ್ನ ಮಗಳಿಗೆ ಮಲ್ತಾಯಿ ಕಳಿಲ್ರಿ. ಮಲ್ತಾಯಿ ಯಾವ ಮಲ್ತಾಯಿಗಳು ಮತ್ತೆ ಬೇರೆ ಮಕ್ಕಳನ್ನ ಗಾಟ್ ಮಾಡ್ತಾರನ್ರಿ ಗುರುಜಿ. ಹಿಂಗಾಗಿ ನನ್ನ ಮಗಳದ್ದು ಬಗ್ಗೆ ವಿಚಾರ ಮಾಡಿ ನಾನು ಹೈರಾಣಾಗಿದ್ದೀನಿ. ಮುಂದೆ ಹೇಳ್ತಾ ಆಕೆ. ಅದಕ್ಕೆ ನನಗೆ ಹಿಂಗೆ ಅನ್ಸಾಕತ್ತಿತ್ತಲ್ಲ, ಆಕಿನ ಕೊಂದು ನಾ ಸತ್ತು ಹೋಗ್ಬಿಡ್ತೀನಿ ನೋಡಿ. ಆಕಿನ ಸಾಯಿ ಬಿಡೋದು ನಾ ಸತ್ತು ಹೋಗ್ಬೇಕು ಅನ್ಸಾಕತ್ತೈತಿ ಗುರುಜಿ ಅಂತ ಈಗ ಬರೇ ಇದೇ ವಿಚಾರ ಬರಕತ್ತೈತಿ ಗುರುಜಿ. ಏನಾಗೈತಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಹಚ್ಚಿರ್ತಿರಲ್ಲ ಗುರುಜಿ, ಅವಾಗ ಚಾಕು ತಗೊಂಡು ನನ್ನ ಮಗಳಿಗೆ ಇರಿದು ಬಿಡ್ಲೇನ ಸತ್ತು ಹೋಗ್ಕಳಕ್ಕೆ ಅಂತ ಬರ್ತದೆ. ಆಗ ಮತ್ತೆ ಅಜ್ಜಿಕ್ ಬಿಡ್ತದೆ ಗುರುಜಿ. ಹೇಳ್ಕೊಂತ ಕೂತ್ಲು ಏನಂತೀರಿ ಇದಕ್ಕೆ ಹೇಳಿ? ಆಕಿ ಕ್ಯಾನ್ಸರ್ ಆಗಿದ್ದು ಗೊತ್ತಿಲ್ಲ, ಫಿಕ್ಸು ಇಲ್ಲ, ಆಗೈತೆ ಅನ್ನೋದು ಗೊತ್ತಿಲ್ಲ, ಈಗ ಸಾಯ್ತಾಳ ಅನ್ನೋದು ಗೊತ್ತಿಲ್ಲ. ಎಂತ ವಿಚಾರಗಳು ಯಾಕೆ ಹಿಂಗ್ ವಿಚಾರ ಬರ್ತಾವ? ಗ್ಯಾರಂಟಿ ನಿಮಗೂ ಇಂಥ ವಿಚಾರ ಬರ್ತಾವ. ಏನಿಲ್ಲ ಎಂತಿಲ್ಲ ವಿಚಾರ ಬರ್ತಾವ. ಒಂದ್ ಸ್ವಲ್ಪ ಇಲ್ಲೇ ಗಂಟಗನ ಕ್ಯಾನ್ಸರ್ ಗಂಟ ಅಂತ ತಿಳ್ಕೊಂತೀರಿ ನೀವು. ನಾನು ಮುಗಿದ ಕತೆ ತಿಳ್ಕೊಂಡು ಎಲ್ಲಿ ಮಟ್ಟ ನೀವು ಆರಾಮಿರ್ತೀರಿ, ಏನು ಅನ್ಸೋದು ನಿಮಗ. ಹೌದಾ? ಈಗ ಬಂದಿರಿ ಎಲ್ಲಾರು ಮೊಣಕಾಲ್ ನಾವು ಅಂತ ಬಂದಿರಿ. ಇದುವರೆಗೆ ಮೊಣಕಾಲ್ ಇದ್ದು ಇಲ್ಲ ನಿಮ್ಮ ಒಮ್ಮೆ ಕಾಳಜಿ ಮಾಡಿರ ನಮ್ಕ ಒಟ್ಟೆ ಕಾಳಜಿ ಮಾಡಿಲ್ಲ. ನಡೆಯಾಕ ಬರಬಾರ್ದು, ಅವಾಗ ಎಚ್ಚರ ಆಗುತ್ತೆ ನಿಮಗೆ. ನಿಮ್ ಬಾಯಾಗ ಹಲ್ಲದಾವು, ಹಲ್ಲಿನ ಬಗ್ಗೆ ಸ್ವಲ್ಪ ಕಾಳಜಿ ಐತಿ. ಹಲ್ಲು ನುಸ್ಬೇಕು, ಡಾಕ್ಟರ್ ಕಡೆ ಹೋಗ್ಬೇಕು, ಹಲ್ ಜುಮ್ ಅನ್ಬೇಕು, ತಿನ್ನಾಕ ಬರಬಾರ್ದು. ಅವಾಗ ಹೀಗೆ ಕೊಡ್ದು, ಅವಾಗ ಬಾಯಾಗ ಹಲ್ಲಿದ್ದದ್ದು ಗೊತ್ತಾಗತ್ತೆ ನಿಮಗೆ. ಯಾವುದು ನಮ್ಮ ಹತ್ರ ಅದು ನಮ್ಗ ನಿಕೃಷ್ಟ. ನಿಮ್ಮ ಹಾರ್ಟ್ ಐತಿಲ್ಲ, ಬಾಯಾಗ ಹಾರ್ಟ್ ಐತಿಲ್ಲ, ಇಲ್ಲ ಐತದಲ್ಲ. ಹಾರ್ಟ್ ಐತೆ ಅಂದ್ರೆ ಗೊತ್ತೈತಿ ನಿಮ್ಗೆ? ಗೊತ್ತೇ ಇಲ್ಲ. ಅದು ಪಂಪಿಂಗ್ ಮಾಡ್ತದಂತೆ, 5 ಲೀಟರ್ ರಕ್ತ ಪಂಪಿಂಗ್ ಮಾಡ್ತದಂತ, ಡಬ್ ಬರ್ತೈತಿ, ಇಲ್ಲ ಬ್ಲಬ್ ಬರ್ತೈತಿ, ಎಲ್ಲ ಐತಿ. ಅದ ನಿಮ್ಗೆ ಜೀವಂತ ಇಟ್ಟೈತಿ, ಗೊತ್ತೈತಿನ? ಒಮ್ಮೆ ಕಾಳಜಿ ಮಾಡಿರ ನನ್ನೊಳಗೆ ಹಾರ್ಟ್ ಅದ ಅಂತ ತಿಳ್ಕೊಂಡು ನಿಮ್ಮೊಳಗೆ ಹಾರ್ಟ ಇಲ್ಲ. ಯಾಕಂದ್ರೆ ಯಾರಿಗೆ ಕೊಟ್ಟು ಬಿಟ್ಟಿರಿ ನೀವು, ಯಾರಿಗೆ ಕೊಟ್ಟು ಬಿಟ್ಟಿರಿ ಹಾರ್ಟ್. ಹೌದಲ್ಲ? ಸಿಂಬಲ್, ಲವ್ದು ಸಿಂಬಲ್ ಯಾವ್ದು? ಹಾರ್ಟ್. ಯಾರಿಗೂ ಕೊಟ್ಟು ಬಿಟ್ಟಿರಿ. ಹಾರ್ಟ ಇಲ್ಲ. ಯಾವಾಗ ಹಾರ್ಟ್ದಾಗ ಗೊತ್ತಾಗತ್ತಪ್ಪ, ನುಸ್ಬೇಕು, ಸ್ವಲ್ಪ ನುಸ್ಬೇಕು. ಇಲ್ಲಿ ನುಸಿದ ಕಾಳಜಿ ಇಲ್ಲ. ಇಲ್ಲಿ ನುಸಿದ ಕಾಳಜಿ ಐತಿನ, ಅಸಿಡಿಟಿ ಆಗಿರ್ಬೇಕು ಬಿಡು ಅಂತಾರ. ಅಸಿಡಿಟಿ ಆಗಿರ್ಬೇಕು ಬಿಡು ಅಂತಾರ. ಇಲ್ಲಿ ನುಸ್ಬೇಕು ನೋಡಿ, ಇದು ಡಬ್ ಬರ್ತೈತಿ. ಹಾರ್ಟ್ ಅಟ್ಯಾಕ್ ಆಗುತ್ತೋ ಏನು ಸುದ್ದಿ, ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸುದ್ದಿ. ಗಾಬರಿ ಆಗಿ ಬೆವರು ಬರ್ತದ, ಮತ್ತಿಷ್ಟು ಬೆವರು ಬರ್ತದೆ. ಇದು ಡಬ ಅಂತತಿ. ಈ ಸದ್ಯ ಹಾರ್ಟ್ ಅಟ್ಯಾಕ್ ಆಗುತ್ತ, ಕರ್ಕೊಂಡ್ರೆ ಕೂಡ ಅಂತದ. ಚಮತ್ಕಾರ. ಅವಾಗ ಎಷ್ಟೋರು ಗಾಬರಿ ಹಾಕಾರ. ನೀವು ಹಿಂಗ್ ಕೈ ಹಿಡ್ಕೊಂಡಾನ, ಅವಾಗ ನೀವು ಕುರ್ಚಿ ಮ್ಯಾಗ ಕೂಡಿಸ್ತಾರ, ತಗೊಂಡೋಗ್ತಾರ, ಇಳಿಸ್ತಾರ. ಅವಾಗ ದವಾಖಾನೆ ಬರ್ತದ, ಏನಾಗೈತಿ ಹಾರ್ಟ್ ಸುತ್ತಂತ. ಅವ ನಡ್ಕೊಂಡ್ ಬಂದಿರ್ತಾರ, ಒಮ್ಮೊಮ್ಮೆ ನಡ್ಕೊಂಡ್ ಬಂದು ಸ್ಟೇಷನ್ ಕುಡಿಸ್ಬಿಡ್ತಾರ. ಅವನ್ನ ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಾರ. ಇವ್ ಗಾಬರಿ ಆಗತ್ತ, ಅಯ್ಯೋ ನಾಗ ಏನಾಗೈತಿ ಅಂತ ತಿಳ್ಕೊಂಡು ಮ್ಯಾಗ ಹೋಗ್ತಾರ. ಐಸಿಯುಕ್ ಹಾಕ್ತಾರ, ಮತ್ತಿಟ್ ಗಾಬರಿ ಹಾಕನ. ಯಾರು ಬರ್ಸುದಿಲ್ಲ, ಮತ್ತಿಟ್ ಗಾಬರಿ ಹಾಕನ, ಮತ್ತಿಟ್ಟಿಗೆ ಗಾಬರಿ ಹಾಕನ. ಹಾರ್ಟ್ ಫೇಲ್ ಆಗುತ್ತದ. ಹಂಗ ಯಾವುದು ನಮ್ಮ ಹತ್ತಿರ ಅದೋ ಅದು ನಮಗೆ ಬೆಲೆ ಕೊಡುದಿಲ್ಲ. ನಾವು
ಯಾಕೆ ಇಂಥ ವಿಚಾರ ಬರ್ತಾವ, ಆಕೆಗೆ ಯಾಕೆ ಇಂಥ ವಿಚಾರ ಬಂತು, ಕ್ಯಾನ್ಸರ್ ಬಂದದ್ದು ಯಾಕೆ ವಿಚಾರ ಬಂತು, ಹಾರ್ಟ್ ಅಟ್ಯಾಕ್ ಆಗತ್ತದ್ದು ಯಾಕೆ ವಿಚಾರ ಬರ್ತಾವಪ್ಪ ಅಂದ್ರ ನಿಮ್ಮ ಸುತ್ತಲೂ ನೆಗೆಟಿವಿಟಿ ಗಿರಿಕಿ ಹೊಡಿತಾ ಇದೆ. ನಿಮ್ಮ ಮನ್ಯಾಗ ನೆಗೆಟಿವಿಟಿ ಅದ, ಸುತ್ತಲೂ ಇದು ನೆಗೆಟಿವಿಟಿ ಅದ, ನಿಮ್ಮ ಒಳಗೆ ನೆಗೆಟಿವಿಟಿ ಅದ. ನೆಗೆಟಿವಿಟಿ ಅಂತ ಗೊತ್ತಾಗ್ತಿಲ್ಲ ನಿಮಗೆ. ನೆಗೆಟಿವಿಟಿ, ಪಾಸಿಟಿವಿಟಿ, ನೆಗೆಟಿವಿಟಿ. ಪಾಸಿಟಿವಿಟಿ ಅಂತಂದ್ರೆ ಚಲೋ ಕೆಲಸ, ಚಲೋ ಮಾತು, ಚಲೋ ವಿಚಾರ, ಚಲೋ ಕೃತಿಗಳು, ಚಲೋ ಕಾರ್ಯಗಳು, ಇವೆಲ್ಲ ಪಾಸಿಟಿವಿಟಿ ಅಲ್ಲ ಲಕ್ಷಣಗಳು. ನೆಗೆಟಿವ್ ವಿಚಾರ ಅಂತಂದ್ರೆ ಇವನು ಅವನು ಬದ್ಮಾಸ್, ಅವ ಅದನೋ, ದುಷ್ಟ ಅದನೋ, ಇದು ಅದನೋ, ಹೆಂಡತಿನ ಹೊಡಿಬೇಕು, ಮಕ್ಕಳಿಗೆ ಉಸಿಸ್ಬೇಕು, ಅವ್ರ ಮನೆ ಮಾಟ ಮಾಡಿಸ್ಬೇಕು, ಇವೆಲ್ಲ ನೆಗೆಟಿವಿಟಿ. ಇವೆಲ್ಲ ನೆಗೆಟಿವಿಟಿ ನಿಮ್ಮೊಳಗ ಅದೇ ಅದರಲ್ಲ. ನಾನೇನು ಹೇಳಿಲ್ಲ, ಸ್ವಲ್ಪ ಲೇಟಾಗಿ ಬಂದ್ರಪ್ಪ ಅಂದ್ರೆ ಚಲೋ ವಿಚಾರ ಬರೋದೇ ಇಲ್ಲ, ಕೆಟ್ಟ ವಿಚಾರನ. ಯಾಕೆ ಈ ನೆಗೆಟಿವಿಟಿ ಬರ್ತದ? ನಿಮ್ ಮನೆಯೊಳಗೆ ಹೋಗ್ಬೇಕಾದ್ರೆ ಎಷ್ಟೋ ಮಂದಿ ಮನ್ಯಾಗ ಒಳಗ್ ಹೋದ್ ಕೂಡಲೇ ಕೂಡ್ಬೇಕು ಅನ್ಸುದಿಲ್ಲ. ಲಗುನಿ ಎದ್ದು ಹೋಗ್ತೀರಿ ನೀವು, ಆ ಮನೆಗೆ ಹೋದ್ರ ಲಗುನಿ ಎದ್ದು ಓಡಿ ಹೋಗ್ತೀರಿ. ಕೆಲವು ಮಂದಿ ಮನ್ಯಾಗ ಹೋಗಿ ಕುಂತ್ರೆ ಇನ್ನೊಂದ್ ಸ್ವಲ್ಪ ಕೂಡ್ಬೇಕು ಅನ್ಸುತ್ತ ನೋಡಿ. ಕೆಲವು ಮಂದಿ ಕೂಡ ಮಾತಾಡಕತ್ತೀರ ಇನ್ನೊಂದ್ ಸ್ವಲ್ಪ ಕೂಡ ಮಾತಾಡ್ಬೇಕು ಅನ್ಸುತ್ತ. ಕೆಲವು ಮಂದಿ ಕೂಡ ಮಾತಾಡಕತ್ತೀರ ಅನಾಶೀರ ಸುಳೆ ಮಗ ನಾಳೆ ತಗೊಂಡು ಅನ್ಸುತ್ತ. ಅನಾಶೀರದ ನೀವು ಅಂತಂತಾರ, ತಲೆ ತಿಂತಾನ ಅಂತಂತಾರ. ನೋಡಿ, ನಿಮ್ಗೆ ಗೊತ್ತಾಗತ್ತದು ನಿಮ್ಮೊಳಗ ಆ ನೆಗೆಟಿವಿಟಿ ತುಂಬೈತಿ. ಹೆಂಗ್ ನೆಗೆಟಿವಿಟಿ ಬರ್ತದ ನಿಮ್ಗೆ ಗೊತ್ತಿಲ್ಲ. ನಿಮ್ ಮನ್ಯಾಗ ಹೋಗ್ರಿಬೇಕಾರ, ಬರೀ ಅಶ್ಲೀಲ ಮಾತುಗಳು, ಬೈಗುಳುಗಳು, ದ್ವೇಷ, ಸಿಟ್ಟು, ಕ್ರೋಧ, ಈರ್ಷ್ಯ, ತಿರಸ್ಕಾರ ಇವೇ ಅಂತ ತುಂಬ್ಯಾವ. ನಿಮ್ಗೆ ಹೆಂಡತಿ ಮಾತು ಕೇಳಿದ್ರೆ ಹೊರ ಹೇಳ್ತಾವ, ಮಕ್ಕಳು ಕೌಕ್ತಾವ. ನೋಡ್ರಿ, ಒಬ್ರಿಗೆ ಮಾತಾಡಿರ್ಬೇಕಾರೆ ಹೆಂಡತಿ ಮಾತಾಡ್ರಿ, ನಾವು ಚಂತ ದುಡ್ದಿರ್ತೀವಿ, ನಿಮ್ಮಂಗ ಆರಾಮ್ ಇರೋದಿಲ್ಲ, ಸುಮ್ಕೊಡ್ರಿ ಅಂತ ಮಕ್ಕಳಿಗೆ ಮಾತಾಡ್ರಿ, ಅಭ್ಯಾಸ ಮಾಡಿ, ನಾವು ಅಭ್ಯಾಸ ಮಾಡ್ತೀನಿ ಓದಿರ್ತಾವ. ಯಾರಿಗೆ ಏನೇ ಹುಡುಗಂಗಿಲ್ಲ ಇಲ್ಲ, ಒಟ್ಟು ಕೌಕ್ ಒಟ್ಟು. ಯಾಕೆ ಹೇಳಿ? ಎಲ್ಲರೂ ತಲೆ ಕೆಟ್ಟವ್. ನಿಮ್ದು ತಲೆ ಕೆಟ್ಟಿದೆ, ಅವ್ರ ತಲೆ ಕೆಟ್ಟಿದೆ, ಅವ್ರ ತಲೆ ಕೆಟ್ಟದ್ದು, ಎಲ್ಲಾರು ತಲೆ ಕೆಟ್ಟವ. ಬಟ್ ಈಗ ಯಾರಿಗೂ ಗೊತ್ತಾಗ್ಬೋದು ತಲೆ ಕೆಟ್ಟದಂತ. ನಮ್ ತಲೆ ಕೆಟ್ಟದಂತ ಯಾರಿಗೂ ಗೊತ್ತಾಗಬಾರ್ದು. ಉಲ್ಟಾ ನಾವೇನಂತೀವಿ, ಇವ್ ತಲೆ ಕೆಟ್ಟದಂತೀವಿ, ಇವ್ ತಲೆ ಕೆಟ್ಟದಂತೀವಿ, ಇವ್ ತಲೆ ಕೆಟ್ಟದ್ದು, ಒಟ್ಟು ತಲೆ ಕೆಟ್ಟಂತೀವಿ. ಹೌದಾ? ಹಿಂಗಾಗಿ ಅಸಹನೆ ತುಂಬಿದೆ, ಈರ್ಷ್ಯಾ ತುಂಬಿದು, ದುಃಖ ತುಂಬಿದು, ಟೆನ್ಷನ್ ತುಂಬಿದು. ಮತ್ತೆ ಏನ್ ಮಾಡ್ಬೇಕು? ತಲೆ ನುಸುತ್ತ ಗುಳಿಗೆ ತಗೋತೀರಪ್ಪ, ಹೊಟ್ಟೆ ನುಸುತ್ತ ಗುಳಿಗೆ ತಗೋತೀರಪ್ಪ, ಕಾಲು ನುಸ್ತಾ ಇಂಜೆಕ್ಷನ್ ಮಾಡಿಸ್ಕೊಂತೀರಪ್ಪ, ಅಥವಾ ಇಲ್ಲಿ ಬರ್ತೀರಪ್ಪ. ತಲೆ ಕೆಟ್ಟ ಬಿಟ್ಟದಾಗ ಏನ್ ಮಾಡ್ಬೇಕು? ಅದಕ್ಕೆ ಯಾವ ಅಮೃತಾಂಜನ ಅವನು? ತಲೆ ಕೆಟ್ಟದಕ್ಕ ಅಮೃತಾಂಜನ ಐತಿ? ಇಲ್ಲ ರೀ. ಮತ್ತೆ ಏನ್ ಮಾಡ್ಬೇಕು ಹೇಳ್ರು? ಹೆಂಗ ಮಾಡಿದ್ರೆ ನಿಮ್ ತಲೆ ಕೆಟ್ಟದ್ ಸುದ್ದ ಆಗತ್ತ. ನಿಮ್ ತಲೆ ಅಂದ್ರೆ ಎಲ್ಲ ತಲೆ ಮನ್ಯಾಗ ನೋಡ್ತೀರ, ಒದ್ರಾಡೋದು, ಚೀರಾಟ, ಗೀರಾಟ, ಒಂದು ಸಹಜ ಮಾತಿಲ್ಲ ಇಲ್ರಿ. ಸಹಜ ಮಾತಿಲ್ಲ ಇಲ್ಲ. ಒಂದೇನು ತಿಳಿದ್ರ ಅಶ್ಲೀಲ ಬೇಕು, ನಾನು ಬಾಯಾಗ ಬರೋದು ಹಂಗೆ ಮಕ್ಕಳು ಹಿಂಗ ನೀವು ಓದಿಬೇಕು, ಹೊಳೆ ಮಕ್ಕಳು ಅಕ್ಕಳಿಗೆ ಏನ್ ಕಾತ್ಕೊಂಡು ಓದ್ಯಾಡ ಆಕಿನ ಉರಿ ಮತ್ತ ಮಕ್ಕಳು ಹಂಗೆ ಬಳಿ ಬಂದವ್ರು ಹಂಗ ಒದ್ರಾಟ, ಚೀರಾಟ. ನೀ ಏನ್ ಕಮ್ಮಿ, ನಾ ಏನ್ ಕಮ್ಮಿ. ಇವತ್ತಂತೂ ಎಲ್ಲರೂ ಸೊಕ್ಕ ಬೇಕೈತಿ. ಎಲ್ಲಾರು ದುಡಿತಾರ ಪಕ್ಕ. ಈಗ ಎಲ್ಲರೂ ನೌಕರಿ ಅದ, ಗಂಡ ಹೆಂಡತಿ ನೌಕರಿ ಮಾಡೋದಾರ. ಹಿಂಗಾಗಿ ಒಬ್ರಿಗೊಬ್ರು ಮರ್ಯಾದೆ ಇಲ್ಲ, ಗೌರವ ಇಲ್ಲ, ಸಬ್ಮಿಷನ್ ಇಲ್ಲ, ವಿಧೇಯರಾಗಿ ನಡುವಂಗಿಲ್ಲ, ತಗ್ಗಿ ನಡುವಂಗಿಲ್ಲ, ಬಗ್ಗಿ ನಡುವಂಗಿಲ್ಲ. ಯಾಕ? ಒಂದ್ ಕೈ ನೋಡ್ತೇನೆ ನಿನ್ನಗ ಬರೀ ಒಟ್ಟರು ಹಿಂಗ ಮೈಮ್ಯಾಗ ಇಷ್ಟು ಮಜಾ ಐತಿ. ನೀವು ಬೇಕಾದಷ್ಟು ಶ್ರೀಮಂತರು ಇರ್ಬೋದು, ಬೇಕಾದಷ್ಟು ಶಕ್ತಿಶಾಲಿ ಆಗಿರ್ಬೋದು, ಊರಾಗ ಅಡ್ಡಾಡ್ ಬಂದ ನಿಮ್ ಸೈಕಲ್ ಒಬ್ರು ಟಚ್ ಮಾಡ್ರಿ, ಅಥವಾ ಟೂ ವೀಲರ್ ಒಬ್ರು ಟಚ್ ಮಾಡಿ ಬಡ್ಕೊಂಡು ಬಿಡ್ತಾರ ಅವ್ರು. ನೀವು ಬೇಕಾದ್ರಿ ಆಫೀಸರ್ ಇರಿ, KS ಆಫೀಸರ್ ಇರಿ, ಯಾರೇ ಇರಲಿ, ಹೊಡೆದ್ ಬಿಡ್ತಾರ. ಫಸ್ಟ್ ನಿಮ್ಮನ್ನ PSI ಹೊಡಿತಾರ, DC ಹೊಡಿತಾರ. ಮೋದಿಗೆ ಬೇಕು ಅಂತ ಏನ್ ಮಾಡದ, ಭೂತದನ, ಮಂಗ್ಯಾದನ, ಹಂಗದನ, ಹಿಂಗದನ, ಮೋದಿ ಬೇಕು ಅಂತ ಅಂಜಿಕೆ ಯಾರಿಗೂ. ಯಾಕೆ? ಎಲ್ಲರೂ ಹೊಟ್ಟೆ ಕಾರ್ ತುಂಬೈತಿ, ದ್ವೇಷ ತುಂಬೈತಿ, ದುಷ್ಟತನ ತುಂಬೈತಿ,
ಹಿಂಗಾಗಿ ಬಾಯಾಗ ಮಾತು ಅವ ಬರ್ತಾವ, ತಲೆಯಾಗ ವಿಚಾರ ಅವ ಬರ್ತಾವ. ಮತ್ತು ನಿಮ್ಮ ಸುತ್ತಲೂ ಹೆತ್ತವ್ರು ಹತ್ತರ ಬರ್ತಾರೆ. ನಿಮ್ಮ ಸುತ್ತಲೂ ಅಟ್ರಾಕ್ಟ್ ಮಾಡ್ತದದು. ನೆಗೆಟಿವಿಟಿ ಅಟ್ರಾಕ್ಟ್ಸ್ ನೆಗೆಟಿವಿಟಿ. ನೆಗೆಟಿವಿಟಿ ನೆವರ್ ಅಟ್ರಾಕ್ಟ್ಸ್ ಪಾಸಿಟಿವಿಟಿ. ಪಾಸಿಟಿವಿಟಿ ಅಟ್ರಾಕ್ಟ್ಸ್ ಪಾಸಿಟಿವಿಟಿ. ಚಲೋ ಮಂದಿನೇ ಬರ್ತಾರ, ಕೆಟ್ಟ ಮಂದಿನೇ ಗಟ್ಟಿ ಬರ್ತಾರ. ನಿಮ್ಮ ಮನೆ ಚಲೋ ಇಲ್ಲ, ಕೆಟ್ಟ ಮನೆತನ ಐತಿ, ನಿಮ್ಮ ಮನೆ ಕೆಟ್ಟ ಬೀಗ ಬರ್ತಾರ, ಕೆಟ್ಟ ಹಿಂತಿನೇ ಬರ್ತಾಳ, ಕೆಟ್ಟ ಸ್ವಚ್ಛನೆ ಬರ್ತಾಳ. ಅಟ್ರಾಕ್ಟ್ಸ್. ಮತ್ತು ಸುಖ ಸಿಗೋದು ಹೆಂಗೆ ಸಿಗ್ತದೆ? ನೆಗೆಟಿವಿಟಿ. ನಿಮಗೆ ಮೊಣಕಾಲು ಬಂದಿದ್ದ ನೆಗೆಟಿವಿಟಿ ಅಂತ, ನೀವು ತಲೆನೋವು ಬರೋದ ನೆಗೆಟಿವಿಟಿ ಅಂತ, ನಿದ್ದೆ ಹತ್ತುದ್ರ ನೆಗೆಟಿವಿಟಿ ಅಂತ. ಗೊತ್ತೈತಿ ನಿಮ್ಮ ಬರೇ ತಲೆಯಾಗ ಹೊಲಸು ತುಂಬೈತಿ ವಿಚಾರ, ದ್ವೇಷ ತುಂಬೈತಿ, ಕಾಮ, ಕ್ರೋಧ, ಮೋಹ, ಮದ, ಲೋಭ, ಮತ್ಸರ ಎಲ್ಲ ತುಂಬೈತಿ. ಹೊಲಸು ತುಂಬಿಕೊಂಡು ಒಳ್ಳೆ ವಿಚಾರ ಅಂದ್ರೆ ಹೆಂಗೆ ಬರ್ತದ? ಕೆಟ್ಟ ವಿಚಾರನ ಬರ್ತದದು. ನನಗೇನ್ರ ಆದ್ರ ಅಕಸ್ಮಾತ್ ಸತ್ತು ಹೋದ್ರ ಪ್ರೇಮ ವಿಚಾರ, ಇಂಥ ವಿಚಾರ ಗಮನ ಹಾಕಿ ನೀವು ತತ್ತದಿಲ್ಲ, ಏನೂ ಆಗಿರೋದಿಲ್ಲ. ಬಟ್ ಏನ್ರ ಆದ್ರ ವಿಚಾರ ಬೇಗನ ಗೊತ್ತಾ? ಓಕೆ, ಇಷ್ಟೆಲ್ಲ ಆಯ್ತು. ಮತ್ತು ಇದನ್ನ ಹೆಂಗೆ ಅವಾಯ್ಡ್ ಮಾಡ್ಬೇಕು? ನಿಮ್ಮ ಮನ್ಯಾಗ ಪಾಸಿಟಿವಿಟಿ ಹೆಂಗೆ ತುಂಬ್ಕೋಬೇಕು? ಎಲ್ಲರೂ ಬಂದವ್ರಿಗೆ ನಾನು ಬರೀ ನಾನು ಒಂದು ಪರಿಹಾರ ಹೇಳ್ತೀನಿ. ನಾನು ಅತ್ಯಂತ ಸರಳ ಪರಿಹಾರ. ಅದ್ರದ್ದು ಎಷ್ಟು ಪರಿಣಾಮ ಆಗುತ್ತಪ್ಪ ಅಂದ್ರೆ ವಿಚಿತ್ರ ರೀತಿಯ ಪರಿಹಾರ ಸಿಗ್ತದೆ ಮತ್ತು ಅವಾಯ್ಡ್ ಆಗ್ತದೆ ನೆಗೆಟಿವಿಟಿ. ಏನಪ್ಪ? ದಿನಾಲು ಕರ್ಪೂರ ಉಡ್ರಿ. ಕರ್ಪೂರ, ಅದ್ರಾಗ ಶುದ್ಧ ಕರ್ಪೂರ, ಕ್ಯಾಂಪರ್. ಯು ಹ್ಯಾವ್ ಟು ಫೈಂಡ್ ಕ್ಯಾಂಪರ್. ಹೌದಾ? ಭೀಮಸೇನಿ ಕರ್ಪೂರ ಅಂತ ಸಿಗುತ್ತೆ. ಭೀಮಸೇನಿ ಕರ್ಪೂರ ಶುದ್ಧ ಕರ್ಪೂರ, ಅದು ಪಚ್ಚ ಕರ್ಪೂರ ಶುದ್ಧ ಕರ್ಪೂರ. ಯಾವತ್ತಿಗಾರ ಮನೆ ಅದ್ರ ಹೋಗ್ಬಿಟ್ಟದ ನಮ್ದು. ಮೊದಲ ಪೂಜೆ ಮಾಡ್ತಿದ್ದೀವಿ, ಅಮಾವಾಸ್ಯೆ ಪೂಜೆ ಮಾಡ್ತಿದ್ದೀವಿ, ಸ್ವಾಮಿಗಳು ಕರೆಸ್ತಿದ್ದೀವಿ, ಪಾರ್ಪೂಜೆ ಮಾಡ್ಕೊಂತಿದ್ದೀವಿ, ದೊಡ್ಡ ಸ್ವಾಮಿ ಕರೆಸ್ತಿದ್ದೀವಿ, ಪಾರ್ಪೂಜೆ ಮಾಡ್ಕೊಂತಿದ್ದೀವಿ, ಅವ್ರದ್ದು ಪಾದ ತೊಳ್ಕೊಂಡು ನೀರು ಸಿಡಿಸ್ತಿದ್ದೀವಿ. ಈಗ ಯಾರು ಮಾಡ್ತೀರಿ? ಅಂತ ಸ್ವಾಮಿಗಳು ಇಲ್ಲ, ಅಂತ ಭಕ್ತಿನೇ ಇಲ್ಲ ನಿಮಗೆ. ಮತ್ತು ಪೂಜೆನೂ ಮಾಡ್ತೀರಿ. ನೀವು ಪೂಜೆ ಮಾಡ್ತೀರಿ? ನಿಮ್ಮ ಮನದೇವ್ರು ಅಂತ ಅದಾರ, ಹೊಕ್ಕಿರೇನು? ಭಕ್ತಿ ಐತೇನು? ಇಲ್ಲ. ಯಾವ ಚೆಂಡ ಹಾಕ್ಬೇಕು, ಪಟಕ್ಕನ ಶ್ರೀಮಂತ ಯಾವಾಗ ಆಗ್ಬೇಕು, ಯಾವ ಮೋಸ ಮಾಡಬೇಕು, ತಲೆಯಾಗ ಬರೇ ಒಂದು ವಿಚಾರ. ಎಲ್ಲರ ತಲೆ ಬರೀ ಮೋಸ. ಒಂದು ಸೇಬುವನ್ನು ತೋನ ಹೊಕ್ಕಿರಿ, ಅದಕ್ಕೆ ಇಂಜೆಕ್ಷನ್ ಚುಚ್ತಾರ. ಒಂದು ಹನಿ ಇಂಜೆಕ್ಷನ್ ಚುಚ್ಚಿರ ಭಯಂಕರ ಸಿಹಿ ಹಾಕವು. ಪೈನಾಪಲ್ಗೆ ಇಂಜೆಕ್ಷನ್ ಚುಚ್ತಾರೆ, ಮಾವಿನ ಹಣ್ಣಿಗೆ ಇಂಜೆಕ್ಷನ್ ಚುಚ್ತಾರ. ಯಾಕೆ? ಸಿಹಿ ಆಗ್ಬೇಕು. ಮತ್ತು ನೀವು ಹಂಗಾದಿರಿ, ಹುಳಿ ತಪ್ಪ ತಗೊಂತೀರ ನೀವು, ಅದಕ್ಕೆ ಸಿಹಿ ಬೇಕು. ಅದರಿಂದ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಹೌದಾ? ಬರೀ ಇದನ್ನು ಹೊಡಿತೀವಿ ನಾವು. ಮೂಲಂಗಿಗೆ ಹೊಡಿತೀವಿ, ಚೌಳಿಕಾಯಿಗೆ ಹೊಡಿತೀವಿ. ಏನು? ಕೆಮಿಕಲ್ಸ್. ಅದರಿಂದ ಹುಡುಗರಿಗೆ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟು ಚಲೋ ಬೆಳೆ ಬರಬೇಕು, ಕೆಡಬಾರ್ದು. ಎಲ್ಲರ ಸ್ವಾರ್ಥ, ಎಲ್ಲ ಹಿಂಗೆ ಸ್ವಾರ್ಥ ಮಾಡ್ಕೊಂಡು ಕುಂತ್ರೆ ಮತ್ತು ಚಲೋ ವಿಚಾರ ಯಾವ ಬರ್ತಾವ? ಸಾಧ್ಯ ಇಲ್ಲ. ನಾನೊಬ್ಬ ರೈತ ಅದೇನು, ನನಗೂ ಮಕ್ಕಳದನ್ನು ಖಬರ್ ನಮಗಿಲ್ಲ. ನನ್ನಂಥವ್ರ ಮಕ್ಕಳು ಅವ್ರಿಗೂ ಅದರ ಖಬರ್ ಇಲ್ಲ. ಸುಮ್ಮನೆ ಹೊಡಿದ್ರು, ಎಷ್ಟು ಬೇಕಂತ ಹೊಡಿದ್ರು. ಕೊತ್ತಂಬರಿ ಹೊಡಿತಾರೆ, ಮೆಂತೆ ಹೊಡಿತಾರೆ, ಚೌಳಿಕಾಯಿ ಹೊಡಿತಾರೆ, ಎಷ್ಟು ಹೊಡಿತಾರೆ. ಅದನ್ನ ತಿಂದು ಏನಾಗಬಾರ್ದು ನಮ್ದು ಬದುಕು. ಹಿಂಗಾಗಿ ನಾವು ಏನದೇವಿ ದೇಕನೇಕ ಡಬ್ಬ ಒಳಗೆ ಏನೈತೆ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಹಾರ್ಟ್ ಹೆಂಗತ್ ಗೊತ್ತಿಲ್ಲ, ನಿಮ್ಮ ಲಿವರ್ ಹೆಂಗತ್ ಗೊತ್ತಿಲ್ಲ, ನಿಮ್ಮ ಬ್ರೈನ್ ಹೆಂಗತ್ ಗೊತ್ತಿಲ್ಲ, ಯಾವ ಸ್ಟಕ್ ಆಗೋದು ಗೊತ್ತಿಲ್ಲ. ಗೊತ್ತಾ? ಆದ ಕಾರಣ ಒಂದು ತಿಳ್ಕೊರಿ, ಸದಾ ಕ್ಯಾಂಪರ್ ಕರ್ಪೂರ ಉರಿರಿ. ನೆಗೆಟಿವಿಟಿ ಕಳಿಸ್ತದೆ ಹೊರಗಡೆ. ಅದು ಆ ಕರ್ಪೂರದಾಗ ದಾಲ್ಚಿನ್ನಿ ಹಾಕ್ರಿ, ನೆಗೆಟಿವಿಟಿ ಹೋಗ್ತದೆ. ಆ ಕರ್ಪೂರದಾಗ ಲವಂಗ ಹಾಕ್ರಿ, ಆ ಕರ್ಪೂರದಾಗ ಯಾಲಕ್ಕಿ ಹಾಕ್ರಿ. ಯಾಲಕ್ಕಿ, ಲವಂಗ, ದಾಲ್ಚಿನ್ನಿ, ತೇಜಪತ್ರ ಅಂತ ಸಿಗುತ್ತೆ,
ಅದ್ರಾಗ ಹಾಕ್ರಿ. ಯಾವಾಗ ಧೂಮ ಸುಡ್ತೈತೆ ಕರ್ಪೂರದೊಳಗ ಒಂದು ಶಕ್ತಿ ಅದ. ಸುಟ್ಟು ಅದು ಅಣಿಲ್ ಬೀಳ್ತದಲ್ಲ, ಅದ್ರಾಗ ಶಕ್ತಿ ಅದ. ಅದ್ರ ಕೂಡ ಇವು ಯಾಲಕ್ಕಿ, ಲವಂಗ, ದಾಲ್ಚಿನ್ನಿ ದಿನ ಒಂದು ಸರ ಆಯ್ಕಲ್ ಸುಡ್ರಲ್ಲ. ಸಂಜೆ ಹಾಕ್ತಿರೋ ದೇವ್ರ ದೀಪ ಹಚ್ಚ್ರಿ, ಒಂದು ಮಣ್ಣಿನ ಪಣತಿ ತಗೋರಿ, ಅದ್ರಾಗ ಒಂದು 10 ಕರ್ಪೂರ ಹಾಕ್ರಿ, 5-10 ಕರ್ಪೂರ ಹಾಕ್ರಿ, ಇದನ್ನ ಹಾಕ್ರಿ, ನೆಗೆಟಿವಿಟಿ ಬಿಟ್ಟು ಹೋಗುತ್ತೆ. ಅದು ಮತ್ತೆ ಹೊಗಿ ನಿಮ್ಗೆ ಬಳಸ್ಕೊಂಡ್ರಪ್ಪ ಅಂದ್ರೆ ಒಳಗೆ ಶುದ್ಧೀಕರಣ ಆಗ್ತದ, ನಿಮ್ಮ ಮನಸ್ಸಿನ ನೆಗೆಟಿವಿಟಿ ಬಿಟ್ಟು ಹೋಗ್ತದ. ಇದು ಗೊತ್ತಿಲ್ಲ. ಮನ್ಯಾಗ ದಿನ ಬೆಳಗ್ರಿ, ದಿನ ಉಪ್ಪಿನ ನೀರಿನಿಂದ ತೊಳೀರಿ ಅದನ್ನ ಮನೆಯನ್ನ. ಫಿನಾಯಿಲ್ ಹಾಕ್ಬೇಡ್ರಿ, ಉಪ್ಪಿನ ನೀರಿನಿಂದ ತೊಳೀರಿ, ಮನೆ ಸ್ವಚ್ಛ ಆಗ್ತದ, ಮನ್ಯಾಗಿನ ನೆಗೆಟಿವಿಟಿ ಬಿಟ್ಟು ಹೋಗ್ತದ. ಉಪ್ಪು ನೀರನ್ನು ತೊಳೆದ್ರಪ್ಪ ಅಂದ್ರೆ ಬಿಟ್ಟು ಹೋಗ್ತಾವ ಎಲ್ಲ 5 ನಿಮಿಷ ತೊತ್ತದಿಲ್ಲ. ದಿನ ಉಪ್ಪಿನ ನೀರಲ್ಲೇ ಚಹಾ ಮಾಡಿರಿ. ಆ ಉಪ್ಪಿನ ನೀರಾಗ ಸ್ವಲ್ಪ ದಾಲ್ಚಿನ್ನಿ ಪುಡಿ ಹಾಕ್ರಿ, ಮನೆಗೆ ಬರ್ತಕ್ಕ ದುಷ್ಟರು ಸಹಿತ ಒಳಗೆ ಚಂದಾಗಿ ಬರ್ತಾರ ಅವರು. ಇಂಥೆಲ್ಲ ಮಾಡ್ಬೇಕು. ಇದು ಆದ್ಮೇಲೆ ಒಂದು ಮಂತ್ರ ಹೇಳ್ತೀವಿ, ಆ ಮಂತ್ರ ಹೇಳ್ರಿ. ಮಂತ್ರ ದಿನಾಲು ಕನಿಷ್ಠ ಒಂದು 21 ಸಲ ಮಂತ್ರ ಹೇಳ್ರಿ. ಮಧ್ಯಾಹ್ನದ್ದು ಕರ್ಪೂರ ಹಚ್ಚ್ರಿ, ಕರ್ಪೂರದ ಮುಂದೆ ಕೂತ್ಕೊಳ್ರಿ. ಅದು ಅಷ್ಟು ಇನ್ನ ಇದು ಇತ್ತಪ್ಪ ಅಂದ್ರೆ, ತಂದಿದ್ರಪ್ಪ ಅಂದ್ರೆ ದಾಲ್ಚಿನ್ನಿ, ಯಾಲಕ್ಕಿ, ಲವಂಗ, ತೇಜಪತ್ರ ಹಾಕ್ರಿ. ಇನ್ನು ಮನ್ಯಾಗ ದುಷ್ಟ ಬಾಣಮತಿ ಯಾವುದೇ ಮಾಡ್ತಪ್ಪ ಅಂದ್ರೆ ಸ್ವಲ್ಪ ಬಿಳಿ ಸಾತ್ವೆ ಹಾಕ್ರಿ, ಬಿಟ್ಟು ಹೋಗ್ವ ಎಲ್ಲ. ಅವಾಗ ಈ ಮಂತ್ರ ಹೇಳ್ಬೇಕು. ಯಾವ ಮಂತ್ರ? ಓಂ ನಮಃ, ಓಂ ನಮಃ ವಾಯುಪುತ್ರಾಯ, ಓಂ ನಮಃ ವಾಯುಪುತ್ರಾಯ, ಆವೇಶ ಆವೇಶಯ 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 ಸ್ವಾಹ. ಒಂದು ಮಂತ್ರ. ಅದ್ಭುತವಾದ ಮಂತ್ರ ಅದು. ನಿಮ್ಮೊಳಗಿನ ಪಾಪವನ್ನು ಕಳ್ಕೊಳ್ಳಿಕ್ಕೆ, ನೀವು ಮಾಡಿದ ಪಾಪ ಕರ್ಮವನ್ನು ಕಳ್ಕೊಳ್ಳಿಕ್ಕೆ, ನಿಮ್ಮ ಸುತ್ತಲೂ ಇರೋದ್ರ ನೆಗೆಟಿವಿಟಿ ತೆಗಿಲಿಕ್ಕೆ ಅದ್ಭುತವಾದ ಮಂತ್ರಗಳು. ಜಾಬ್ ಸಿಗಬೇಕಾ? ಮಂತ್ರದವ. ಹೆಂಡತಿ ಸಬ್ಮಿಷ್ ಆಗ್ಬೇಕಾ? ಮಂತ್ರದವ. ಮಕ್ಕಳು ವಿದ್ಯಾಭ್ಯಾಸ ಚಲೋ ಆಗ್ಬೇಕಾ? ಮಂತ್ರದವ. ನಿಮ್ಮ ತಲೆ ಶುದ್ಧ ಆಗ್ಬೇಕಾ? ಮಂತ್ರದವ. ಅಂದುಕೊಂಡ ಕೆಲಸ ಆಗಬೇಕಾ? ಮಂತ್ರದವ. ಮೊದಲ ಭಾಳ ಕಮ್ಮಿ ಇತ್ತು, ಈ ಹೆಜ್ಜೆಗೆ ಯೂಟ್ಯೂಬರ್ಸ್ ಭಯಂಕರ ಮಂದಿ ಆಗ್ಬಿಟ್ರಲ್ಲ. ಹಳೇ ಪುಸ್ತಕ ತೆಗ್ತಾವದಾರ, ಹಾಗಾಕತ್ತಾರ. ಏನ್ ತೆಗಿತೀರಿ ಎಲ್ಲ ಮಂತ್ರಗಳು ತುಂಬ್ಯಾವೆಲ್ಲ ಯೂಟ್ಯೂಬ್ನಾಗ. ಬರೀ ಮಂತ್ರಗಳು ಹೇಳ್ತಾರೆ. ನಾನು ಸುಳ್ಳು ಅನ್ನಲ್ಲ, ಅದು ಮಂತ್ರದಲ್ಲಿ ಶಕ್ತಿ. ಅದು ಹೇಳ್ತಿಲ್ಲ, ಆ ಶಕ್ತಿ ಅದ ಕರೆ. ಅದು ಶಕ್ತಿ ಐತಿ ಅಂದ್ರೆ ಐತಿ, ಇಲ್ಲಂದ್ರೆ ಇಲ್ಲ. ನಿಮ್ಮೊಳಗೆ ಪಾಸಿಟಿವಿಟಿ ಐತಿ, ನಂಬ್ತೀರಿ. ನೆಗೆಟಿವಿಟಿ ಐತಿ, ನಂಬೋದಿಲ್ಲ. ಆ ಸುಡುಗ ಮಂತ್ರ ಅಂದ್ರೆ ಮಾಲಿಕೂದಿರ್ತದೆ ಅಂತ ಪ್ರಶ್ನೆ ಬರ್ತದ, ಅಂತ ಪ್ರಶ್ನೆ ಹಾಕ್ತೀರಿ, ಅದಕ್ಕೆ ಆಗೋದಿಲ್ಲ. ಗೊತ್ತೈತಿಲ್ಲ? ಸೊ ದಿನಾಲೂ ಇದನ್ನು ಮಾಡಿ. ಇವತ್ತು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ನಿಮ್ಮ ಅನೇಕ ಕಷ್ಟ ಕಾರ್ಪಣ್ಯಗಳು, ದೋಷಗಳು, ಆನಂತರ ಮನೆಯೊಳಗಿರ್ತಕ್ಕಂಥ ದೆವ್ವ, ಭೂತ ಅಂತ ನಾವೇನಂತೀವಿ ಅದಕ್ಕೆ ನೆಗೆಟಿವಿಟಿ ಅಂತೀವಿ. ಆ ನೆಗೆಟಿವಿಟಿ ಹೋಗ್ಲಿಕ್ಕೆ ಇದು ಬಹಳ ಪ್ರಸಿದ್ಧವಾದ ತಂತ್ರದ. ಏನು? ಅಗ್ನಿ ಕ್ರಿಯಾತಂತ್ರ ಅಂತೀವಿ ನಾವು. ಅಗ್ನಿ ಹುಟ್ಟಿಸ್ಬೇಕು. ಹೆಂಗೆ ಅಗ್ನಿ ಹುಟ್ಟಿಸ್ಬೇಕು? ಹಿಂದಕ್ಕೆ ಧೂಪ ಅಂತ ಹಾಕ್ತಿದ್ರು. ನೀವು ನೋಡಿರ್ಬೇಕಾದ್ರೆ ದೆವ್ವ ಬಿಡಿಸ್ಬೇಕಾದ್ರೆ ಧೂಪ ಹಾಕ್ತಾರೆ. ಧೂಪ, ಆ ಧೂಪ ಒಳಗೆ ಹೊತ್ತಿಲ್ಲ, ದೇವ್ ಹೊರಬರ್ತಾವ. ಬೇನ್ ತಪ್ಪಲ ಧೂಪ ಹಾಕ್ತಾರ. ಬೇನ್ ತಪ್ಪಲ ಹೋಗಿರೋ ಅದ್ಭುತ ಶಕ್ತಿ ಅದ. ದೇವ್ ಬಿಟ್ಟು ಹೊಕ್ಕೋ, ಭೂತ್ ಬಿಟ್ಟು ಹೊಕ್ಕೋ. ಬೇನ್ ತಪ್ಪಲ ಹೊಡಿತಾರ, ದೇವ್ ಬಿಟ್ಟು ಹೊಕ್ಕೋ. ಎಂದು ಅದ್ಭುತ ಶಕ್ತಿ ಅದ. ಬೇವಿನೊಳಗೆ ಶಕ್ತಿ ಅದ, ಮಾವಿನೊಳಗೆ ಶಕ್ತಿ ಅದ, ಅರಳಿಯೊಳಗೆ ಶಕ್ತಿ ಅದ, ಬನ್ನಿಯೊಳಗೆ ಶಕ್ತಿ ಅದ, ಆರೊಳಗೆ ಶಕ್ತಿ ಅದ. ಅದ್ಭುತ. ನಿಮಗೆ ಎಷ್ಟು ತಾಪತ್ರಯ ಅದಾವಲ್ಲ, ತಾಪತ್ರಯ ಅಂತೀವಿ ನಾವು. ತಾಪಗಳದಾವ, ದುಃಖಗಳದಾವಲ್ಲ, ಹೋಗಿ ಹಳ್ಳಿಗಳಿಗೆ ತೆಕ್ಕಿ ಬಿಡ್ಕೋರಿ, ಹತ್ತಿಗಳಿಗೆ ತೆಕ್ಕಿ ಬಿಡ್ಕೋರಿ, ಹೊರಡ್ರಿ. ಕಷ್ಟ ಎಲ್ಲ ಅದಕ್ಕಂತ ಹೇಳ್ಕೊಳ್ಳಿ. ಆನಂದ ಅನಿಸ್ತದ, ನಿರಂಬಳಾಗುತ್ತದ, ಪರಿಹಾರ ಸಿಗ್ತದ. ಹೀಗೆ ತೆಕ್ಕಿ ಬಿಡ್ಕೋರಿ. ಇದನ್ನ ಋಷಿಮಣಿಗಳು ಮಾಡಿತ್ತು. ಇಷ್ಟೆಲ್ಲ ಆಯುರ್ವೇದದ ಶಕ್ತಿ ಎದುರಾಗೈತಿ ಯಾವ್ದು ಎದಕ್ ಬರ್ತದೆ ಅನ್ನೋದು ತೆಕ್ಕಿ ಬಿಡ್ಕೊಂಡು ಕೇಳ್ಕೊಂಡಿದ್ರು ಅವ್ರು. ಮರ್ತು ಬಿಟ್ಟಾರೆ ಎಲ್ಲರೂ. ಬೇಕಿಗೆ ತೆಕ್ಕಿ ಬಿಡ್ಕೋರಿ. ಆದ್ರ ಏನೋ ಇರಿಬಿ ನೋಡ್ಕೊಂಡು ತೆಕ್ಕಿ ಬಿಡ್ಕೋರಿ. ಮತ್ತೆ ಇರಿಬಿ ಬಿಟ್ಟ ತೆಕ್ಕಿ ಬಿಡ್ಕೊಂಡು ಎಲ್ಲ ಮಣಿ ಕಡ್ಕೋತ ಗುಳ್ಗಳು ಬಳೆ ಹೇಳಿದ್ರಪ್ಪ ಅಂತೀರ. ಅದಕ್ಕೆ ಅದು ನೋಡ್ಕೊಂಡು ಅರಳಿ ಗಿಡ, ಅಶ್ವತ್ಥಿ ಗಿಡ, ಆಲದ ಗಿಡ, ಬೇವಿನ ಗಿಡ, ಜಾಲಿ ಗಿಡ, ಅದ್ಭುತ ಪರಮಾದ್ಭುತ ಶಕ್ತಿ ಅದಾವ.
ಅನೇಕ ತಂತ್ರಗಳು ಇದ್ರ ಮ್ಯಾಗ ನಾವು ಮಾಡಿಸ್ತೀವಿ ನಾವು, ಮತ್ತು ಶುದ್ಧಿ ಆಗ್ತದ, ಮತ್ತು ಪರಿಹಾರ ಸಿಗ್ತದ. ಕಾರಣ ಈಗ ನಾ ಏನು ಹೇಳಿದ ಮಂತ್ರ ನೀವು 11 ಸಲ ಹೇಳ್ರಿ, ನೆನಪಿಟ್ಕೋರಿ, ದಿನಾಲು ಅದನ್ನ ಅನ್ರಿ, ಸೀದಾ ಕೂಡ್ರಿ. ಓಂ ನಮಃ, ಓಂ ನಮಃ ವಾಯುಪುತ್ರಾಯ ವಾಯುಪುತ್ರಾಯ ಆವೇಶಯ 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 ಸ್ವಾಹ ಸ್ವಾಹ. ಓಂ ನಮೋ ವಾಯುಪುತ್ರಾಯ ಓಂ ನಮೋ ವಾಯುಪುತ್ರಾಯ ಓಂ ನಮೋ ವಾಯುಪುತ್ರಾಯ ಓಂ ನಮೋ ವಾಯುಪುತ್ರಾಯ ಆವೇಶಯ 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 ಸ್ವಾಹ. ಸ್ವಾಹ. ಗೊತ್ತಾಯ್ತಲ್ಲ ಈ ಮಂತ್ರವನ್ನ? ಓಂ ನಮಃ ಅರ ಅಂದ್ರೆ, ಓಂ ನಮೋ ಅರ ಅಂದ್ರೆ, ಓಂ ನಮೋ ಅಥವಾ ಓಂ ನಮಃ ವಾಯುಪುತ್ರಾಯ. ನೆನಪಿರ್ಲಿ, ಜಗತ್ತಿನೊಳಗ ನೀವು ದೇವರನ್ನ ಎದ್ದು ನೋಡ್ಲಿಕ್ಕೆ ಶಕ್ಕಿಲ್ಲ, ದೈವತ್ವವನ್ನು ಎದ್ದು ನೋಡ್ಲಿಕ್ಕೆ ಶಕ್ಕಿಲ್ಲ, ಆದ್ರೆ ದೇವತೆಗಳನ್ನ ಕಾಣ್ತೀರಿ. ದೇವತೆಗಳು ಅಂತಾರೆ ಇವರಿಗೆ. ಕೃಷ್ಣ ಬಂತು, ರಾಮ ಬಂತು, ಆಂಜನೇಯ ಬಂತು, ಗಣೇಶ್ ಬಂತು, ಪಾರ್ವತಿ ಬಂತು, ವೀರಭದ್ರ ಬಂತು, ಕಿನ್ನರು, ಕಿಂಪುರುಷರು, ಇವರೆಲ್ಲ ದೇವತೆಗಳು. ಆ ದೇವ್ರ ಕಣ್ಣಿಗೆ ಕಾಣದಂತಕೊಂಡು ನಾವು ಇವ್ರನ್ನ ತೆಕ್ ಪಡ್ಕೊಂಡಿ. ನಾವು ಇವ್ರನ್ನ ಒಬ್ಬೊಬ್ಬ ದೇವರು ಶಕ್ತಿವಂತರದಾರ. ಅದ್ರಾಗ ವಿಶಿಷ್ಟವಾಗಿ ಗಣೇಶ ಮತ್ತು ಆಂಜನೇಯ ಪ್ರತಿಯೊಂದಕ್ಕೂ ಎಷ್ಟು ಪರಿಹಾರಾತ್ಮಕ ನಿಮಗೆ ಇದು ಸಿಗುತ್ತೆ ಗೊತ್ತದ ಲಾಭ. ಗಣೇಶ ಮತ್ತು ಆಂಜನೇಯ ಭಯಂಕರ. ಬೇಕಾದ ಗಣೇಶ ಮಂತ್ರ ತೋರಿ, ವ್ಯಾಪಾರಕ್ಕೆ ಬಂತು, ಒಳ್ಳೇದಕ್ಕೆ ಬಂತು ಗಣೇಶ ಮಂತ್ರ. ಇವೆಲ್ಲ ಕಷ್ಟ ಕಾಲ್ಪನೆಗಳು ನೀಗಲಿಕ್ಕೆ, ಶತ್ರು ಸ್ತಂಭನ ಆಗ್ಲಿಕ್ಕೆ, ಶತ್ರುಗಳು ಕಾರಕತ್ತೆ ನಿಮಗೆಲ್ಲ ಹಿಂದ ಮುಂದೆ ಕೂಡ ಅವ್ರನ್ನ ದೂರ ಸರಿಸಲಿಕ್ಕೆ ಆಂಜನೇಯ ಅದ್ಭುತ ಮಂತ್ರ ಅದಾವ. ಅಂತ ಯಾವ್ದಾದ್ರು ಮಂತ್ರ, ಗಣೇಶನ ಕುರಿತಂತೆ ಅದ್ಭುತ ಮಂತ್ರಗಳದಾವ, ಆಂಜನೇಯ ಕುರಿತಂತೆ ಅದ್ಭುತ ಮಂತ್ರಗಳದಾವ. ಇವನ್ನೆಲ್ಲ ಅನ್ರಿ, ನಿಮಗೆ ಕಷ್ಟ ಹೋಗ್ತಾವ, ಕಷ್ಟ ಕಾರ್ಪಣ್ಯಗಳು ಹೋಗ್ತಾವೆ ಗೊತ್ತಿಲ್ಲ, ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಸಿಗ್ತದ. ಇನ್ನು ಯಾರಿಗಾದ್ರೂ ಅಂತ ಮಂತ್ರಗಳು ಬೇಕಾದ್ರೆ ಸ್ವಲ್ಪ ಕೇಳ್ರಿ. ನಾನು ಆ ಗಣೇಶನ ಕುರಿತು ಮಂತ್ರಗಳು ಅನೇಕ ಅದಾವ, ವಾಯುಪುತ್ರ ಹನುಮಂತನ ಕುರಿತು ಅನೇಕ ಮಂತ್ರಗಳದಾವ. ಅವು ಯಾವ್ಯಾವಕ್ಕ ಯಾವ್ಯಾವ ಮಂತ್ರ ಅನ್ನೋದು ಫಿಕ್ಸ್ ಅದ. ಅದನ್ನ ಮಂತ್ರಗಳನ್ನ ಕಳಿಸ್ತಿರ್ಬೇಕಾದ್ರೆ ಶುಭ ಆಗ್ತದ. ಈ ಮಾತನ್ನು ಹೇಳಿ, ದೇವರು, ದೈವತ್ವ, ಪಾಸಿಟಿವಿಟಿ ನಾವೇನು ಬಡ್ಕೊಂತೀವಲ್ಲ, ಇದ್ರ ಮ್ಯಾಗ ಹೆಚ್ಚು ನಂಬಿಕೆ ಇಡ್ರಿ. ನಾನು ಹೇಳಿಲ್ಲ, ಪಾಸಿಟಿವಿಟಿ ಅಂತಂದ್ರೆ ನಂಬಿಕೆ, ನೆಗೆಟಿವಿಟಿ ಅಂದ್ರೆ ಅಪನಂಬಿಕೆ, ಅವಿಶ್ವಾಸ. ನಂಬಿಕೆಯೊಳಗೆ ಸುಖ ಅದು, ನಂಬಿಕೆಯೊಳಗೆ ಸುಖ ಅದು. ಹೌದಾ? ಆದರೆ ವಿಜ್ಞಾನಿಗಳು ಏನಂತಾರ, ಅದಂಗ ಇದಂಗ. ವಿಜ್ಞಾನಕ್ಕೆ ಪ್ರಶ್ನೆ ಹಾಕ್ತಾರ, ಐತೋ ಇಲ್ಲೋ, ಅದಂಗ ಅಂತ ಕೇಳ್ತಾರ. ಯಾಕ, ಎಲ್ಲಿ, ಏನು, ಎಂತ, ಯಾರು, ಇವೆಲ್ಲ ಪ್ರಶ್ನೆಗಳು ವಿಜ್ಞಾನ ಹುಟ್ಟಿಸ್ತದ. ಬಟ್ ಇದು ನಾ ಏನು ಹೇಳ್ತಿರಲ್ಲ, ಇಟ್ ಇಸ್ ಬಿಯಾಂಡ್ ಸೈನ್ಸ್. ಬಿಯಾಂಡ್ ಸೈನ್ಸ್ ಇದು. ಅದಕ್ಕೆ ವಿಜ್ಞಾನದ ಇದಕ್ಕೆ ಗೊತ್ತಿಲ್ಲ. ವಿಜ್ಞಾನವನ್ನು ಮೀರಿದ ಈ ಶಾಸ್ತ್ರ. ವಿಜ್ಞಾನವನ್ನು ಮೀರಿ ಅದಕ್ಕೆ ಇದನ್ನೇ ಇಲ್ಲ. ಅದಕ್ಕೆ ಇನ್ನೂ ವಿಜ್ಞಾನಕ್ಕೆ ತಿಳಿಯದಂತ ಎಷ್ಟೋ ಕೌತುಕಗಳು ನಮ್ಮ ಮುಂದದಾವ. ಯಾಕಂತ ಗೊತ್ತಾಗ್ತಿಲ್ಲ. ಆದ ಕಾರಣ ನಂಬ್ರಿ, ನಂಬ್ರಿ, ನಂಬ್ರಿ. ನಂಬಿಕೆಗಳು ಪರಮಾತ್ಮದ, ನಂಬಿಕೆಗಳ ದೈವತ್ವದ, ನಂಬಿಕೆಗಳ ಸರ್ವಸ್ವದ. ಗೊತ್ತಾಯ್ತಲ್ಲ? ನಂಬ್ತೀರಾ? ನೀವು ಹೆಂಡತಿ ನಂಬ್ರಿ, ಮಕ್ಕಳ ನಂಬ್ರಿ, ಮಾಡ್ತಕ್ಕಂಥ ಕೆಲಸವನ್ನು ನಂಬ್ರಿ, ಮಾಡ್ತಕ್ಕಂಥ ದೇವರನ್ನ ನಂಬ್ರಿ, ತಗೊಳ್ತಕ್ಕಂಥ ಔಷಧಿ ನಂಬ್ರಿ. ನಂಬಿಕೆ ಒಳಗ ಜಯ ಅದ, ವಿಜಯ ಅದ, ಪ್ರಾಪ್ತಿ ಮಾಡ್ಕೊಂತೀರಿ ಅನ್ನೋ ಮಾತನ್ನು ಹೇಳಿ, ಶ್ರೀ ಗುರುದೇವ್ ಸುಖಿ ಭವ. ಮತ್ತೆ ನಾಳೆ ಸಮಯ ಸಿಕ್ಕರೆ ಡಾಕ್ಟರ್ ಹೇಳ್ತಾರ, ಕೂಡಿಸ್ತಾರ, ನಾ ಬರ್ತೀನಿ. ಸಮಯ ಸಿಗದೆ ಹೋದ್ರೆ ಇವತ್ತೇ ಕೊನೆ. ನೋಡೋಣ, ಆದಷ್ಟು ಮಾಡ್ಬೇಕಂತ ನನಗೆ ಆಸೆ ಅದ. ಅನೇಕ ವಿದ್ಯೆಗಳನ್ನ, ಅನೇಕ, ಯಾಕಂದ್ರೆ ಈ ತಲೆಯೊಳಗ ಸುಮಾರು ವಿದ್ಯೆಗಳದಾವ, ಸುಮಾರು ಜ್ಞಾನದ. ಅದ್ರಾಗ ಸುಮಾರು 65 ವರ್ಷದಿಂದ ಕಲಿಸಿ 65 ವರ್ಷ ಆಗ್ತದೆ ಕಲಸಾಗತ್ತಿ. 65 ವರ್ಷದಿಂದ ಕಲಿಸ್ತಾ ಇದ್ದೀನಿ ನಾನು. 64 ಮುಗಿದು 65.
ಈ ನವಂಬರ್ಕನ ಯಾಕೆ ನವಂಬರ್ಗೆ ನಾನು ಕ್ಲಾಸ್ ಶುರು ಮಾಡಿದ್ದು ಫಸ್ಟ್ ಯೋಗ ಕಲಿಸ್ಲಿಕ್ಕೆ ನೆನಪೈತೆ ಪಕ್ಕ. ಅದಕ್ಕೆ 64 ಮುಗಿದು 65 ವರ್ಷ ಆಯ್ತು ನಾ ಕಲಿಸ್ಲಿಕ್ಕೆ ಹತ್ತಿದ್ದು ನಾನು. ಯೋಗದ ಜೊತೆಗೆ ಯಂತ್ರ ಮಂತ್ರ ತಂತ್ರ ಹೀಲಿಂಗು ಎಲ್ಲ ಕಲಿಸ್ತಾ ಬಂದಿದ್ದೀನಿ. ಆ ಎಲ್ಲ ಅಪರಂಪಾರ ಜ್ಞಾನ ಎಷ್ಟು ಪುಟ್ಟ ಪ್ರಯೋಗ ಅದ. ಎಷ್ಟು GB ಸ್ಟೋರೇಜ್ ಅದ ಗೊತ್ತಿಲ್ಲ. ನಿಮ್ಮ ಮೊಬೈಲ್ ಒಳಗೆ 128 GB 256 GB ಅಂತಂತೀರಿ, 1000 GB ಅಂತೀರಿ. ಬಟ್ ಲಕ್ಷದ ಕೋಟಿಗಟ್ಟಲೆ GB ಇದ್ರೊಳಗೆ ತುಂಬೈತಿ, ನಿಮ್ಮ ತಲೆಗೂ ತುಂಬೈತಿ, ಹೌದಾ? ಬಟ್ ನಮಗೆ ಅದು ಗೊತ್ತಿಲ್ಲ. ಹಿಡನ್ ರಹಸ್ಯದ ಒಳಗಡೆ ಏನು ತುಂಬಿದ, ಹಿಂದಿನ ಜನ್ಮದ್ದು ತುಂಬೈತೆ ಅದ್ರಾಗ. ಸಿಮ್ ಇದ್ದಂಗ್ರಿ ಇದು ಮೊಬೈಲ್ ಇರ್ತದ, ಅದು ಸಿಮ್ ನಾವು ಸತ್ತಪ್ಪ ಸಿಮ್ ಕಡೆಗೆ ತೆಗೆದ್ರೆ ಏನಾಗುತ್ತೆ ಹಂಗೆ ಮತ್ತೆ ಸಿಮ್ ಬೇರೆ ಮೊಬೈಲ್ ಹಾಕ್ತಲ್ಲ ಹಂಗೆ ಈ ಸಿಮ್ ಆತ್ಮ ಅಂತಕ್ಕಂಥ ಈ ಆತ್ಮ ಅಂತಕ್ಕಂಥ ಅಟಮ್ ಅಂತಾರದು, ಅಟಮ್, ಹೌದಾ? ಆತ್ಮಕ್ಕೆ ಅಟಮ್ ಅಂದ್ರು ಅವರು, ಹೌದಾ? ಸಿಮ್, ಹೌದಾ? ಒಳಗೆ ಸಿಮ್ ಅದ. ಈ ಸಿಮ್ಮನೊಳಗೆ ಹೊತ್ಕೊಂಡು ಮತ್ತೆ ನಾವು ಮೊಬೈಲ್ ಹೆಂಗೆ ಹಾಕೊಂತೀವಿ ಹಂಗೆ ಹೊಸ ದೇಹ ಅಂದಾಗ ಬರ್ತೀವಿ ನಾವು. ಹೊಸ ದೇಹದಾಗ ಈ ಸಿಮ್ ಹೋಗುತ್ತೆ ಮತ್ತೆ ಆಕ್ಟಿವ್ ಆಗುತ್ತೆ. ಹಿದ್ಕಂತ ಉರ್ತಾವಿಲ್ಲ, ಎಲ್ಲ ಇದು ಸೇವ್ ಆಗಿರ್ತವಿಲ್ಲ, ಸ್ಟೋರ್ ಆಗಿರ್ತವಿಲ್ಲ, ಬರಕ್ ಶುರು ಆಗ್ತವಿಲ್ಲ ಹಂಗ, ಹೌದಾ? ಇದು ಫೋನ್ ಬದಲಿ ಆಗತ್ತ, ಶರೀರ ಬದಲಿ ಆಗತ್ತ, ಬಟ್ ಸಿಮ್ ಒಳಗೆ ಇರ್ತದ. ಅದೆಲ್ಲ ಸಂಸ್ಕಾರ ಫೋನ್ ಬರ್ತದ. ಹಂಗ ಎಲ್ಲಾರ ತಲೆಯಾಗೂ ಅಂತ ಸಿಮ್ ಅದಾವ. ಆದ್ರೆ ನಿಮ್ಗೆ ಗೊತ್ತಾಗ್ಬಾರ್ದು, ಬಿಕಾಸ್ ಆಫ್ ಅಜ್ಞಾನ, ಇಗ್ನರೆನ್ಸ್ ಅಂತ ನಾವು. ಅಜ್ಞಾನದಿಂದಾಗಿ ನಿಮಗೆ ಹೋದ ಏನೋ ಜನ್ಮದಾಗ ಏನಿದೆ ಅಂತ ಗೊತ್ತಾಗೋದು ನಿಮಗೆ. ಹೋದ ಜನ್ಮದಾಗ ಹಿಂಗ ಇದ್ರಿ, ಮತ್ತೊಂದರಾಗಿದ್ರಿ ಇದು. ಆದ್ರೆ ದೇವ್ರು ಎಷ್ಟು ಕರುಣಾಮಯ ಗೊತ್ತದ, ಎಷ್ಟು ಕರುಣಾಮಯ ಅದನಪ್ಪ ಅಂದ್ರೆ ಹೋದ ಜನ್ಮದ್ದು ನಮಗ ನೆನಪಾರಿಸ್ಬಿಟ್ಟಾರ. ಒಟ್ಟು ಕರುಣಾ ಆತು. ಎಷ್ಟೋ ಮಂದಿ ಪುನರ್ಜನ್ಮ ಐತಿ ಅಂತೀರ ಅಂತ ಕೇಳ್ತಾರ. ಐತಿ ಹಂಗ ಹೇಳ್ಕೊಂಡು ನಾ ಹೋದ ಏನಾಗಿದೆ ಲೇ ಮಗನ, ನಾ ಅಂತೀನಿ ಹೋದ ಜನ್ಮದಾಗ ಏನಿದ್ದೆ ಅನ್ನೋ ಗೊತ್ತಾದ್ರೆ ಎಷ್ಟು ಅವಾಂತರ ಆಗುತ್ತೆ ಗೊತ್ತದ. ಯಾವುದೋ ಒಂದು ಗುಡಿ ಹೋಗಿರ್ತೀರಿ, ಯಾವುದೋ ಒಂದು ಹೆಣ್ಮಗಳು ಬರ್ತಾಳ, ಅವಾಗ ಆಕಿ ಹೋದ ಜನ್ಮದಾಗ ನಾನು ಏನ್ ತೆಗಿದ್ದ ಅಂತ ಗೊತ್ತಾಗುತ್ತೆ ಅಂತ ತಿಳ್ಕೊಳಪ್ಪ. ಈಗ ಬಂದು ಓ ಬಾಳ ನಾ ಹೋದ ಜನ್ಮದಾನೆ ನಾನು ಏನ್ ತೆಗಿದ್ದೆ ಅಂತ ಕಪಾಯ ಬೀಳ್ತಾನೆ. ಸಂಬಂಧ ಆಗುತ್ತೆ ಏನದ? ಇವತ್ತ ಹೋದ ಜನ್ಮ ನಿನ್ನೆ ಎಂತ ಆಗಿರ್ಬಹುದು, ಇವತ್ತು ಮತ್ತೊಬ್ರು ಏನ್ ತೆಗಳಕ್ಕೆ ಕರ್ಮಾನುಬಂಧದಿಂದ, ಹೌದಾ? ಅದಕ್ಕೆ ದೇವ್ರು ಎಷ್ಟು ಕರುಣಾಮಯ ಅದಾನಪ್ಪ ಅಂದ್ರೆ ಮರೆಸ್ಬಿಡ್ತಾನೆ, ಇರೇಸ್ ಮಾಡ್ತಾರೆ ಎಲ್ಲ ಇರೇಸ್ ಮಾಡ್ತಾನ. ಇರೇಸ್ ಮಾಡಿದ್ರೆ ನಮ್ಗೆ ಸುಖ ನೆಮ್ಮದಿ ಅಂದೀವಿ ನಾವು. ಅಕಸ್ಮಾತ್ ಹೋದ ಜನ್ಮ ಈ ಜನ್ಮದಾಗೂ ಹೋದ ಜನ್ಮದ ಕುಡಿತಪ್ಪ ಅಂದ್ರೆ ತಲೆ ಕೆಟ್ಟು ಹುಚ್ಚರಾಗ್ತಿರ್ತೀವಿ ನಾವು. ಅದಕ್ಕೆ ಇವನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಮಂತ್ರಗಳು ಸಾಧನೆಗಳು ಬಹಳ ಪರಂಪಾರ ಸಹಾಯ ಮಾಡ್ತಾರೆ ನಮಗೆ. ಸುಖಿ ಭವ, ಒಳ್ಳೆಯದಾಗಲಿ. ಗುಡ್ ನೈಟ್. ಊರಿಗೆ ಹೋಗಿದ್ದೆ ಲೇಟಾಗಿ ಬಂದ್ರೆ ಬಂದ್ಬಿಟ್ಟು